ಐತಿಹಾಸಿಕ ಕಡ್ಲೆಕಾಯಿ ಪರೀಕ್ಷೆಗೆ ಬಂದಿರೋ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಎಸ್ಪೆಷಲಿ VIPsಗೆ, ಹಾಗೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಐ ಲವ್ ಯು. ಇವತ್ತು ನಮ್ಮ 7ನೇ ಚಿತ್ರದ ಮುಹೂರ್ತ ಆಯಿತು. ತುಂಬಾ ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲೇ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಾಗತ್ತೆ ಅಂತ. ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ರಿಮಿನಲ್. ಓಕೆ, ಈ ಚಿತ್ರದಲ್ಲಿ ನಮಗೆ ಖರಾಬು ಪೊಗರು ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮುರಳಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಖುಷಿ ವಿಚಾರ. ನಮಗೆ ವೈದಿ ಸರ್, DOP ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ. ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಭರ್ಜರಿಯಲ್ಲಿ ತಾಯಿಯಾಗಿ ಮಾಡಿದರು ತಾರಮ್ಮ. ನಾನು ಯಾವಾಗಲೂ ನಿಮ್ಮಿ ಡಾರ್ಲಿಂಗ್ ಅಂತಲೇ ಕರಿತೀನಿ. ಈ ಚಿತ್ರದಲ್ಲೂ ತಾರಮ್ಮನ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಆ ಭಗವಂತ ನನಗೆ ಕೊಟ್ಟಿದ್ದಾರೆ, ಆ್ಯಂಡ್ ತಾರಮ್ಮನೂ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗೆಳೆಯ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಚಂದನ್ ಶೆಟ್ಟಿ ಅಜಯ್. ಸೊ ಗೆಳೆಯನೂ ಅಷ್ಟೇ. ಈಗ ತಿರ್ಗಾ ಪೊಗರು ಆದಮೇಲೆ ತಿರ್ಗಾ ಇವಾಗ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ. ಯಾಕೆಂದರೆ ಚಂದನ್ ಅವ್ರು ಮಾಡಿರೋದೇ ಇನ್ನೂ ರೆಕಾರ್ಡ್ ಇನ್ನೂ ಇರೋದು. ಸೊ ತಿರ್ಗಾ ಒಟ್ಟಿಗೆ ನಾನು, ಮುರಳಿ ಮಾಸ್ಟ್ರು, ಚಂದನ್ ಅವರು ಸೇರಿಕೊಂಡು ತಿರ್ಗಾ ಮಾಡ್ತಾಯಿದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ. ಸೊ ಇದಕ್ಕೆಲ್ಲ ಹೊಂದಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಹೀರೋಯಿನ್ ನಮ್ಮ ಟೆಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಆ ಡೈಲಾಗ ರಚಿತಾ ಮ್ಯಾಮ್ ಡೈಲಾಗು, ನೀವೆಲ್ಲರೂ ಆಕ್ಷನ್ ಅಂದ್ರೆ ಹೇಳ್ಬಿಡ್ತೀವಿ. ರೆಡಿ ಆಗಿಲ್ಲ. ಬಿಡು ಕೈ. ಇನ್ನು ಮದುವೆ ಭೂತ ಬಿಟ್ಟಿಲ್ವಾ ನಿಮ್ಗೆ? ಕತ್ರಿ ಭೂತಪ್ಪನ ಭಕ್ತರು ನಾವು. ಭೂತ ಬಿಡ್ಸೋದು ಗೊತ್ತದ. ಮುಹೂರ್ತ ಚಲೋ ಐತಿ, ಬಾ ನಕ್ಕ ಹೊತ್ತಾಗತ್ತೆ, ಹೋಗೋಣ. ರಚಿತಾ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಯಾವಾಗ್ಲೂ ಏನೊಂದು ಮನಸ್ಸಲ್ಲಿ ಇಟ್ಕೊಳ್ದೆ ಸ್ಟ್ರೈಟಾಗಿ ಹೇಳುವಂಥ ಒಬ್ಬರು ಫ್ರೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಿರ್ಗಾ ಫ್ರೆಂಡ್ ಜೊತೆ 8 ವರ್ಷ ಆದಮೇಲೆ, ಭರ್ಜರಿ ಆದಮೇಲೆ ತಿರ್ಗಾ ಈಗ ಕ್ರಿಮಿನಲ್ ಮಾಡ್ತಾ ಇದ್ದೀವಿ. ಖುಷಿ ವಿಚಾರ. ಆ್ಯಂಡ್ ಅಗೇನ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾಯಿದೆ. ಈ ಚಿತ್ರದ ಡೈರೆಕ್ಟ್ರು ಬಂದು ರಾಜ್ಗುರು ಅಂತ. ರಾಜ್ಗುರು ಸರ್ ಫಸ್ಟ್ ಟೈಮ್ ಕಥೆ ಹೇಳಿದಾಗ್ಲೇ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ದಿಸ್ ಇಸ್ ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ. ನಮಗೆ ಗದಗ ಹಾವೇರಿಯಲ್ಲಿ ನಡೆದಂಥ ಒಂದು ನಿಜವಾದ ಲವ್ ಸ್ಟೋರಿನ ಇಟ್ಕೊಂಡು ಈ ಸಿನಿಮಾನ ಮಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ಎಷ್ಟು ನ್ಯಾಚುರಲ್ ಆಗುತ್ತೋ, ಎಷ್ಟು ರಿಯಾಲಿಟಿ ಏನು ತೋರಿಸ್ಬೋದು ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಹೊಸಬ್ರು ಡೈರೆಕ್ಟ್ರು ಕತೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮ ಮನೀಶ್ ಸರ್ ಹತ್ರ ಹೋಗಿ ಪಿಚ್ ಮಾಡಿದೆ. ಮ್ಯಾಮ್ ಮನೀಶ್ ಸರ್ ಹತ್ರ ಹೋಗಿ ಪಿಚ್ ಮಾಡಿದೆ. ಅವ್ರ ಕತೆ ಕೇಳಿದ ತಕ್ಷಣ ಡೆಫಿನೆಟ್ಲಿ ನಾವೆಲ್ಲರೂ ಮಾಡೋಣ ಇದನ್ನ ಅಂತ ಹೇಳಿದ್ರು.
ಸೊ ಈ ಥರ ಬ್ಯಾನರ್ಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆಮೇಲೆ ಅಮಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಸಿಬ್ಬಂದಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಸತ್ಯ ಅಂಕಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ. ಥ್ಯಾಂಕ್ ಯು.